ಸೌಜನ್ಯ ಹಂತಕ ಸಂತೋಷ್ ರಾವ್ ಪರ ಹೋರಾಟ ನಡೆಸುತ್ತಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ರಾಜ್ಯ ಹೈಕೋರ್ಟಿನ ವಿಭಾಗೀಯ ಪೀಠ ಒಂದು ಬಿಗ್ ಶಾಕು ಕೊಟ್ಟಿದೆ. ಬೆಳ್ತಂಗಡಿ ಪೊಲೀಸರು ಸಲ್ಲಿಸಿದ್ದಂತಹ ವರದಿಯ ಆಧಾರದಲ್ಲಿ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು 1 ವರ್ಷಗಳ ಕಾಲ ರಾಯಚೂರು ಜಿಲ್ಲೆಯ ಮಾಲ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಆದೇಶ ಹೊರಡಿಸಿದರು. ಈ ಆದೇಶದ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೈಕೋರ್ಟಿನ ಮೆಟ್ಟಿಲು ಏರಿದರು. ಹೈಕೋರ್ಟು ಎ.ಸಿ. ಅವರ ಆದೇಶಕ್ಕೆ ತಡೆ ನೀಡಿ ಮರು ಪರಿಶೀಲನೆ ಮಾಡುವಂತೆ ಸೂಚನೆ ನೀಡಿತು. ಅದರಂತೆ ಪುತ್ತೂರು ವಿಭಾಗಾಧಿಕಾರಿಯವರು ಮರು ಪರಿಶೀಲನೆ ಮಾಡಿ 2ನೇ ಬಾರಿಗೆ ಪೊಲೀಸರಿಂದ ವರದಿಯನ್ನು ಪಡೆದುಕೊಂಡು ಮತ್ತೊಮ್ಮೆ ಗಡೀಪಾರು ಆದೇಶವನ್ನು ಹೊರಡಿಸಿದ್ದರು. ಆ ಆದೇಶದ ವಿರುದ್ಧವೂ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೈಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದರು. ಆ ಸಂದರ್ಭದಲ್ಲಿ ಹೈಕೋರ್ಟಿನ ಏಕಸದಸ್ಯ ಪೀಠ ಈ ಅರ್ಜಿಯ ವಿಚಾರಣೆ ನಡೆಸಿತ್ತು. ಆ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿಯ ಆದೇಶದ ವಿರುದ್ಧ ನೇರವಾಗಿ ಹೈಕೋರ್ಟಿಗೆ ಬರುವ ಆಗಿಲ್ಲ. ಆದ್ದರಿಂದ ನೀವು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿ ಆ ಆದೇಶವನ್ನು ಮರುಪರಿಶೀಲನೆ ಮಾಡಬೇಕೆಂದು ಕೋರಿಕೊಳ್ಳಬೇಕು ಅಂತ ಸೂಚನೆ ನೀಡಿ ಅರ್ಜಿಯನ್ನು ಇತ್ಯರ್ಥಪಡಿಸಿತು. ಮಹೇಶ್ ಶೆಟ್ಟಿ ತಿಮರೋಡಿಯವರು ಈ ಏಕಸದಸ್ಯದ ಪೀಠದ ಆದೇಶದ ವಿರುದ್ಧ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದರು. ವಿಭಾಗೀಯ ಪೀಠವು ಈ ಮೇಲ್ಮನವಿಯನ್ನು ಇತ್ಯರ್ಥಪಡಿಸಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಗಡೀಪಾರು ಆದೇಶದ ಬಗ್ಗೆ ಸರ್ಕಾರದೊಂದಿಗೆ ವ್ಯವಹರಿಸಬೇಕು ಮತ್ತು ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಿ ಆ ಅರ್ಜಿಯನ್ನು ಇತ್ಯರ್ಥಪಡಿಸಿದೆ. ಈ ಮಧ್ಯೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೆ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ 2 ಪ್ರಕರಣಗಳು, ಪುತ್ತೂರು ಮಹಿಳಾ ಠಾಣೆಯಲ್ಲಿ 1 ಪ್ರಕರಣ ದಾಖಲಾಗಿದೆ. ಯಕ್ಷಗಾನ ಕಲಾವಿದರಿಗೆ ಮತ್ತು ಅವರ ಮನೆಯವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪ್ರಕರಣ ಅದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು. ಸಾಮಾನ್ಯವಾಗಿ 3 ವರ್ಷಗಳಿಗಿಂತ ಕೆಳಗಿನ ಶಿಕ್ಷೆ ಇರುವಂತಹ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೋರುವಂಥ ಅನಿವಾರ್ಯತೆ ಇರುವುದಿಲ್ಲ. ಯಾಕಂತ ಹೇಳಿದರೆ ಅಪರಾಧಿಯು ಪೊಲೀಸ್ ಠಾಣೆಗೆ ಹಾಜರಾದರೆ ಪೊಲೀಸರೇ ನೋಟಿಸು ಕೊಟ್ಟು ವಾಪಸ್ಸು ಕಳಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತಿರಸ್ಕೃತ ಮಾಡಿತ್ತು. ಅದರ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿಯವರು ರಾಜ್ಯ ಹೈಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದರು. ಈ ಅರ್ಜಿಯನ್ನು ಇತ್ಯರ್ಥಪಡಿಸಿದಂತಹ ರಾಜ್ಯ ಹೈಕೋರ್ಟು ನಿರೀಕ್ಷಣಾ ಜಾಮೀನನ್ನು ಕಠಿಣ ಷರತ್ತುಗಳೊಂದಿಗೆ ಮಂಜೂರು ಮಾಡಿದೆ. ವಿಶೇಷ ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಸೂಕ್ತ ಭದ್ರತೆಯನ್ನು ನೀಡಬೇಕು, 1 ಲಕ್ಷ ರುಗಳನ್ನು ಭದ್ರತಾ ಠೇವಣಿಯಾಗಿ ಇರಿಸಬೇಕು ಮತ್ತು ವಾರಕ್ಕೆ 1 ದಿವಸ ಪುತ್ತೂರು ಮಹಿಳಾ ಠಾಣೆಗೆ ಹಾಜರಾಗಿ ಮುಂದೆ ಯಾವುದೇ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗುವುದಿಲ್ಲ ಎಂದು ಮುಚ್ಚಳಿಕೆ ಬರೆದುಕೊಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯವರು ಆ ಆದೇಶವನ್ನು ಪಾಲಿಸಬೇಕು. ಅಲ್ಲದೆ ಇನ್ನು ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲಾದರೆ ರಾಜ್ಯ ಹೈಕೋರ್ಟು ನೀಡಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಿಸಿದ ನಿರೀಕ್ಷಣಾ ಜಾಮೀನು ಸ್ವಯಂ ಚಾಲಿತವಾಗಿ ರದ್ದು ಆಗುತ್ತದೆ ಎನ್ನುವಂತಹ ಆದೇಶವನ್ನು ಹೊರಡಿಸಿದೆ. ಈಗ ಮಹೇಶ್ ಶೆಟ್ಟಿ ತಿಮರೋಡಿಯವರು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಹೈಕೋರ್ಟಿನ ಆದೇಶದಂತೆ ಅವರು ಪುತ್ತೂರು ಮಹಿಳಾ ಠಾಣೆಗೆ ಹಾಜರಾಗಲೇಬೇಕು, 1 ಲಕ್ಷ ರೂಪಾಯಿ ಕ್ಯಾಶ್ ಡೆಪಾಸಿಟ್ ಕಟ್ಟಬೇಕು, ಸೂಕ್ತ ಭದ್ರತಾಗಾರರನ್ನು ಒದಗಿಸಬೇಕು ಮತ್ತು ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಕ್ರಿಮಿನಲ್ ಕೃತ್ಯದಲ್ಲಿ ಭಾಗಿಯಾಗುವುದಿಲ್ಲ ಎಂದು ಮುಚ್ಚಳಿಕೆಯನ್ನು ಬರೆದುಕೊಡಬೇಕು. ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಈ ಹಂತದಲ್ಲಿ ಬೇರೆ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಒಳಗೊಂಡಂತಹ ಸಾಧ್ಯತೆಗಳು ಇದ್ದಲ್ಲಿ ಪೊಲೀಸರು ವರದಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದರೆ ಈ ನಿರೀಕ್ಷಣಾ ಜಾಮೀನು ಸ್ವಯಂಚಾಲಿತವಾಗಿ ರದ್ದು ಆಗ್ತದೆ.
ಮಹೇಶೆಟ್ಟಿ ತಿಮ್ಮರೋಡಿಯವರಿಗೆ ಪೊಲೀಸ್ ಸ್ಟೇಷನಿಗೆ ಹೋಗಲಿಕ್ಕೆ ಭಯ ಇದೆ. ಯಾಕಂತ ಹೇಳಿದರೆ ಅವರ ಗಡೀಪಾರು ಆದೇಶ ಇನ್ನೂ ಊರ್ಜಿತದಲ್ಲಿದೆ. ಆ ಗಡೀಪಾರು ಆದೇಶವನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈವರೆಗೆ ಕೋರಿಕೆಯನ್ನು ಸಲ್ಲಿಸಿಲ್ಲ. ಒಂದು ವೇಳೆ ಕೋರಿಕೆಯನ್ನು ಸಲ್ಲಿಸಿದರೂ ಸಹ ಮುಖ್ಯ ಕಾರ್ಯದರ್ಶಿಗಳು ಆ ಬಗ್ಗೆ ವಿಚಾರಣೆ ನಡೆಸುವುದಿಲ್ಲ. ಅವರು ಮತ್ತೆ ಆ ಅರ್ಜಿಯನ್ನು ಉಪವಿಭಾಗಾಧಿಕಾರಿಗಳಿಗೆ ವಾಪಸ್ಸು ಕಳಿಸಿ ಪರಿಶೀಲನೆಗೆ ಸೂಚನೆ ನೀಡಬಹುದೇ ಹೊರತು ಗಡೀಪಾರು ಆದೇಶವನ್ನು ರದ್ದು ಮಾಡುವಂಥ ಸಾಧ್ಯತೆಗಳಿವೆ. ಅದರಿಂದಾಗಿ ಕಾನೂನಿನ ಇಕ್ಕಟ್ಟಿನಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿಯವರು ಸಿಲುಕಿಕೊಂಡಿದ್ದಾರೆ. ಗಡೀಪಾರು ಆದೇಶ ಜಾರಿಯಾಗಬೇಕು, ಇಲ್ಲ ಇದ್ದರೆ ಈ ಕಡೆಯಿಂದ ಪೊಲೀಸರ ತನಿಖೆಯನ್ನು ಎದುರಿಸಬೇಕು. ಈ ಮಧ್ಯೆ SIT ಅಧಿಕಾರಿಗಳು ಕೆಲವು ದಿನಗಳ ಹಿಂದೆ ಪ್ರದೀಪ್ ಕುಲಾಲನ್ನು ಬಂಗ್ಲಗುಡ್ಡೆಗೆ ಕರೆದುಕೊಂಡು ಬಂದು ಬುರುಡೆಯ ಮಹಜರು ಪ್ರಕ್ರಿಯೆಯನ್ನು ನಡೆಸಿ ತನಿಖೆಗೆ ಮತ್ತೆ ಚಾಲನೆ ನೀಡಿದ್ದಾರೆ. SITಯ ವಿಚಾರಣೆಯಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿಯವರು ಬುರುಡೆ ಷಡ್ಯಂತ್ರದಲ್ಲಿ ಪ್ರಮುಖ ಪಾತ್ರಧಾರಿ. ಅವರು ಆ ಪ್ರಕರಣದಲ್ಲಿ ಆರೋಪಿ. ಅವರೊಂದಿಗೆ ಇತರ 5 ಮಂದಿಯೂ ಆರೋಪಿಗಳ ಪೈಕಿ ಚೆನ್ನಯ್ಯ ಜೈಲಿಗೆ ಹೋಗಿ ಕೆಲವು ದಿನ ಜೈಲಲ್ಲಿದ್ದು ಈಗ ಜಾಮೀನಿನ ಮೇಲೆಗೆ ಕೆಲವು ಷರತ್ತುಗಳ ಒಂದಿಗೆ ಬಿಡುಗಡೆಯಾಗಿದ್ದಾನೆ. ಆತ ಪ್ರತಿ ವಾರಕ್ಕೊಮ್ಮೆ SIT ಕಚೇರಿಗೆ ಹಾಜರಾಗುತ್ತಿದ್ದಾನೆ. ಆದರೆ ಉಳಿದ 4 ಮಂದಿ SIT ಕಚೇರಿಗೆ ಹಾಜರಾಗ್ತಾ ಇಲ್ಲ. ಅವರನ್ನು SIT ಅಧಿಕಾರಿಗಳು ಕರೆಸಲೂ ಇಲ್ಲ. ಈ ಮಧ್ಯೆ ಈ ಪ್ರಕರಣದ ಮತ್ತೊಬ್ಬ ಆರೋಪಿ ವಿಠಲಗೌಡ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಅವರನ್ನು ಹುಡುಕುವ ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡ್ತಾ ಇಲ್ಲ. ಅವರಿಗೆ ಬೇರೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 1 ತಿಂಗಳ ಸಾದಾ ಶಿಕ್ಷೆಯಾಗಿದೆ. ಆ ಶಿಕ್ಷೆಗೆ ಹೆದರಿ ಅವರು ಭೂಗತರಾಗಿದ್ದಾರೆ. ಈ ರೀತಿಯ ಕಗ್ಗಂಟಿನಲ್ಲಿ ಇಡೀ ಬುರುಡೆ ಗ್ಯಾಂಗ್ ತೊಳಲಾಡ್ತಾ ಇದೆ. ಅಂತೂ ಇಂತೂ ಈ ಗ್ಯಾಂಗಿನ ಜೈಲು ಯಾತ್ರೆ ಆರಂಭವಾಗುವ ಎಲ್ಲ ಲಕ್ಷಣಗಳು ಇವೆ. ಯಾಕಂತ ಹೇಳಿದರೆ ಕೆಲವು ದಿನಗಳ ಹಿಂದೆ ಗಿರೀಶ್ ಮಟ್ಟಣ್ಣವರೇ ಹೇಳಿದಂತೆ ಈ ಬುರುಡೆ ಷಡ್ಯಂತ್ರಕ್ಕೆ ಅವರೇ ಕಿಂಗ್ ಪಿನ್. ಪ್ರದೀಪ್ ಕುಲಾಲ್ ಮತ್ತು ಮಟ್ಟಣ್ಣವರು ಜೊತೆಯಾಗಿಯೇ ಹೋಗಿ ಬುರುಡೆಯನ್ನು ಶೋಧ ಮಾಡಿದವರು. ವಿಠಲಗೌಡ ಆ ಬುರುಡೆಯನ್ನು ಹಿಡ್ಕೊಂಡು ಬಂದವರು. ನಂತರ ಆ ಬುರುಡೆಯನ್ನು ಬೆಂಗಳೂರಿಗೆ ಕೊಂಡೊಯ್ಯಲಾಯಿತು. ಅಲ್ಲಿ ಜಯಂತನ ಮನೆಯಲ್ಲಿ ಆ ಬುರುಡೆಯನ್ನು ಇಡಲಾಯಿತು. ಅಲ್ಲಿಗೆ ಚಿನ್ನಯ್ಯನನ್ನು ಈರೋಡ್ನಿಂದ ಕರೆಸಲಾಯಿತು. ಅಲ್ಲಿ ಆತನಿಗೆ ಬುರುಡೆ ಹಸ್ತಾಂತರ ಮಾಡಲಾಯಿತು. ನಂತರ ಆ ಬುರುಡೆಯನ್ನು ಇವರೆಲ್ಲರೂ ಸೇರಿಕೊಂಡು ದೆಹಲಿಗೆ ಕೊಂಡೊಯ್ದರು. ದೆಹಲಿಯಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಈ ಬುರುಡೆಯನ್ನು ಹಾಜರುಪಡಿಸುವಂಥ ಆಲೋಚನೆ ಇತ್ತು. ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿ ಹಾಕಿದರು. ಆದರೆ ಸುಪ್ರೀಂ ಕೋರ್ಟು ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ನಂತರ ರಾಜ್ಯ ಸರ್ಕಾರದ ಮೊರೆ ಹೋದರು. ರಾಜ್ಯ ಸರ್ಕಾರ ಈ ಪ್ರಕರಣ SITಗೆ ಒಪ್ಪಿಸಿತ್ತು. SIT ಈ ಪ್ರಕರಣದ ಸಂಪೂರ್ಣವಾದ ತನಿಖೆಯನ್ನು ಆರಂಭಿಸಿದ ಹಂತದಲ್ಲಿಯೇ ಧರ್ಮಸ್ಥಳದ ಸುತ್ತಮುತ್ತ ಕೆಲವೊಂದು ಜಾಗಗಳಲ್ಲಿ ಅಗೆಯಲಾಯಿತು. 1-2 ಕಡೆಗಳಲ್ಲಿ ಮೂಳೆಗಳು ಸಿಕ್ಕಿದವು. ಒಂದು ಕಡೆಯಲ್ಲಿ ಇಡೀ ಮಾನವನ ಅಸ್ಥಿಪಂಜರ ಸಿಕ್ಕಿತ್ತು. ಈ ರೀತಿಯಾಗಿ ಅದೆಲ್ಲವೂ FSILಗೆ ಪರೀಕ್ಷೆಗೆ ಹೋಗಿದೆ. FSIL ವರದಿಗಳು ಬಂದಿದೆ. ಆದರೆ ಮೂಲ ತಲೆಬುರುಡೆಯ ಹಿನ್ನೆಲೆ ಬಯಲಾಗಬೇಕಿತ್ತು. ಆ ತಲೆಬುರುಡೆ ಸುಮಾರು 45 ವರ್ಷದ ಮಧ್ಯವಯಸ್ಕನ ತಲೆಬುರುಡೆ ಗಂಡಸಿದ್ದು ಎನ್ನುವುದು ಸ್ಪಷ್ಟವಾಗಿತ್ತು. ಆದರೆ ಮಹೇಶೆಟ್ಟಿ ತಿಮ್ಮರೋಡಿ ಮತ್ತವರ ಗ್ಯಾಂಗ್ ಈ ಬುರುಡೆಯ ಬಗ್ಗೆ ಹೇಳಿದ್ದು ಅದು ಹೆಣ್ಣಿನ ತಲೆಬುರುಡೆ ಅಂತೇಳಿ. ಆದರೆ FSIL ಪರೀಕ್ಷೆಯಲ್ಲಿ ಅದು ಗಂಡಸಿನ ತಲೆಬುರುಡೆ ಅಂತ ಪತ್ತೆಯಾಗಿದೆ. ಆ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಬೆಳ್ತಂಗಡಿ ನ್ಯಾಯಾಲಯ SIT ಸಲ್ಲಿಸಿರುವಂತಹ ಪರ್ಜುರಿ ರಿಪೋರ್ಟ್ ಅದರ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದೆ. ಅದನ್ನು ಕಾನ್ಜುಗೇಬಲ್ ತಗೊಳ್ಳುವಂಥ ಸಾಧ್ಯತೆಗಳು ಅಧಿಕವಾಗಿದೆ. ಕಾನ್ಜುಗೇಬಲ್ ತಗೊಂಡ್ರೆ ಇವರ ಎಲ್ಲರ ಹಾಜರಾತಿಗೆ ಸಮನ್ಸ್ ಅಥವಾ ವಾರಂಟ್ ಹೊರಡಿಸಲಾಗುತ್ತೆ. ಆಗ ಇವರ ಜೈಲು ಯಾತ್ರೆ ಆರಂಭವಾಗುವ ಎಲ್ಲ ಸಾಧ್ಯತೆಗಳಿವೆ. ಆದ್ದರಿಂದ ಕಾನೂನಿನ ಕುಣಿಕೆಗಳು ದಿನಕ್ಕೊಂದರಂತೆ ಬೀಗೆಗಾಗ್ತಾ ಹೋಗ್ತಾ ಇದೆ.